ಇನ್ನು ಮಕ್ಕಳು ಹೇಳಿದ ಮಾತು ಕೇಳಬೇಕು ಅಂತಂದರೆ ಈ ಸುಲಭವಾದ ತಂತ್ರನ ಮಾತು ಕೇಳಿ. ಓದೊಂದೇ ಓದ್ಕೊಳ್ಳಲ್ಲ, ಮತ್ತು ಕೆಟ್ಟ ಸಹವಾಸ, ಫ್ರೆಂಡ್ಸ್ಗಳ ಸಹವಾಸ, ಮತ್ತು ಯಾವಾಗಲೂ ಮೊಬೈಲ್ ನೋಡ್ತಾ ಇರೋವಂಥದ್ದು, ಅಪ್ಪ ಅಮ್ಮಂಗೆ ರೇಗೋದು, ಅಪ್ಪ ಅಮ್ಮಂಗೆ ಬೈಯುವಂಥದ್ದು, ಅಪ್ಪ ಅಮ್ಮನ ಹತ್ರ ಜಗಳ ಆಡೋಂಥದ್ದು, ಅಕ್ಕ ತಂಗಿ ಜೊತೆ ಜಗಳ ಆಡೋದು, ಈ ಥರ ಮಕ್ಕಳು ಸರಿಯಾಗಿ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೆ ಕೇಳಬೇಕು ಚೆನ್ನಾಗಿ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚೈದ್ಮಿಷ್ಟಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದರೆ, ಕೆಮ್ಮು ಸಿಕ್ಕಾಪಟ್ಟೆ ಕೆಮ್ಮು ಬರ್ತಾ ಇತ್ತು ಅಂತಂದರೆ ಈ ಒಂದು ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ. ಯಾವ ಮುದ್ರೆ ಅಂತ ಮೂತ್ರಾಶಯ ಮುದ್ರೆ ನೋಡಿ. ಹಿಂಗೆ ಅಂತಂದರೆ ಹೆಬ್ಬೆರಳು, ಕಿರುಬೆರಳು ಪ್ಲಸ್ ಉಂಗುರ ಬೆರಳನ್ನ ಸಂಪೂರ್ಣವಾಗಿ ಮಡಿಸ್ಬೇಕು. ತೋರ್ಬೆರಳು ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ನೋಡಿ. ಅದಲ್ಲ, ಇದು ಮೂತ್ರಾಶಯ ಮುದ್ರೆ. ಇದನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಅದು ಎಂಥದ್ದೇ ಕೆಮ್ಮಿಗೆ ಸಂಬಂಧಪಟ್ಟಂತಹ ಕೆಮ್ಮು ಅಥವಾ ಕಫ ಕಟ್ಕೊಳ್ಳೋವಂಥದ್ದು ಅಥವಾ ಒಣ ಕೆಮ್ಮು, ಇದು ಯಾವುದೇ ರೀತಿಯಂಥ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಲ್ಲ. ಮುದ್ರೆನ ಮಾಡ್ಕೊಳ್ಳಿ. ಇದು ತುಂಬ ಅತ್ಯದ್ಭುತವಾದಂಥ ಒಂದು ಮುದ್ರೆಯ ಪರಿಣಾಮಕಾರಿಯಾದಂಥ ಮುದ್ರೆಯ ವಿಚಾರ. ಜೀವನದ ಪರಮ ಉದ್ದೇಶ ಏನು ಅಂತಂದರೆ ಸುಖ, ಸಂತೋಷ ಮತ್ತು ನೆಮ್ಮದಿ ಇರಬೇಕು, ಆನಂದ ಇರಬೇಕು. ಯಾವಾಗಲೂ ಕೂಡ ನೀವು ಸಂತೋಷವಾಗಿರಬೇಕು. ಸಂತೋಷವಾಗಿತ್ತು ಅಂದರೆ ಸುಖ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅದಲ್ಲ. ಸುಖ ಸಂತೋಷ ಎರಡೂ ಇತ್ತು ಅಂತಂದಾಗ ಆನಂದ ಆಟೋಮೆಟಿಕ್ಕಾಗಿ ಬರುತ್ತೆ ಅದಲ್ಲ. ಹಾಗಾಗಿ ನಾವು ಯಾವುದ್ರ ಬಗ್ಗೆ ಸದಾ ಯೋಚನೆ ಮಾಡಬೇಕು ಅಂತಂದರೆ ಸಂತೋಷ ಪಡೋದ್ರಲ್ಲೇ ನೀವು ಯೋಚನೆ ಮಾಡಬೇಕು. ಏನು ಮಾಡಿದ್ರೆ ನಂಗೆ ಸಂತೋಷ ಸಿಗುತ್ತೆ. ನಂಗೆ ಹಾಡು ಹೇಳಿದ್ರೆ ಸಂತೋಷ ಸಿಗುತ್ತಾ, ಡ್ಯಾನ್ಸ್ ಮಾಡಿದ್ರೆ ಸಂತೋಷ ಸಿಗುತ್ತಾ, ಅಥವಾ ಅಡುಗೆ ಮಾಡಿದ್ರೆ ಸಂತೋಷ ಸಿಗುತ್ತಾ, ರಂಗೋಲಿ ಬರೆದ್ರೆ ಸಂತೋಷ ಸಿಗುತ್ತಾ, ಪುಸ್ತಕ ಓದಿದ್ರೆ ಸಂತೋಷ ಸಿಗುತ್ತಾ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಏನು ಮಾಡಿದ್ರೆ ಸಂತೋಷ ಸಿಗುತ್ತೆ ಅನ್ನೋದು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಇವತ್ತಿಗೇನೋ ಸರಿ, ಇವತ್ತೇನೋ ನಾನು ಡ್ಯಾನ್ಸ್ ಹೇಳಿದೆ ಅಥವಾ ಪುಸ್ತಕ ಓದಿದೆ ನನಗೆ ಸಂತೋಷ ಸಿಗ್ತದೆ. ನಾಳೆ ಮುಂದಿನ ವಾರ ನಂಗೆ ಸಂತೋಷ ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಹುಡುಕಬೇಕು. ನೀವು ಅದನ್ನು ಹುಡುಕಿ ಅದರನ್ನು ನೀವು ಸ್ಟಡಿ ಮಾಡಿ ಆ ಒಂದು ನಿಟ್ಟಿನಲ್ಲಿ ನೀವು ದಾರಿ ನೀವು ಫಾಲೋ ಮಾಡ್ತು ಅಂತಂದರೆ ಲೈಫ್ ಲಾಂಗ್ ನಿಮ್ಗೊಂದು ವರ್ಷ ಆದಮೇಲೆ ನಿಮ್ಗೆ ಸಂತೋಷ ಸಿಗಬೇಕಂದ್ರೆ ಏನು ಮಾಡಬೇಕು ಅದನ್ನು ಹೇಳಬೇಕು. ನಿಮಗೆ 2 ವರ್ಷ 5 ವರ್ಷ ಆದಮೇಲೆ ನಿಮ್ಗೆ ಸಂತೋಷ ಸಿಗಬೇಕು ಅಂದರೆ ಏನು ಮಾಡಬೇಕು, ಈ ರೀತಿ ನೀವು ಮಾಡ್ಕೋಬೇಕು. ಸಂತೋಷ ಅಂತಂದರೆ ದುಡ್ಡು ಒಂದಿನೇ ಸಂತೋಷ ಸಿಗಲ್ಲ. ನಿಮ್ಗೆ ಕೋಟಿ ಇದೆ, ಸಂತೋಷ ಹೆಂಗೆ ಪಡ್ಕೋತೀರಾ? ಅಪಾರವಾದಂಥ 1 ಕೋಟಿ ಖರ್ಚು ಮಾಡ್ತೀನಿ ಅಂತಂದ್ರೆ ಅಪಾರವಾದಂಥ ಸಂತೋಷ ಸಿಕ್ಬಿಡುತ್ತಾ? ಇಲ್ಲ. ದುಡ್ಡು ಒಂದು ಮೀಡಿಯಾ ಅಷ್ಟೇ, ಗೊತ್ತಾಯ್ತಲ್ಲ. ಹಾಗಾಗಿ ದುಡ್ಡು ಸಂಪಾದನೆ ಮಾಡೋದನ್ನೇ ಕೆಲವೊಂದರ ಜನ ಸಂತೋಷ ಅಂದ್ಕೊಬಿಟ್ಟಿದೆ. ದುಡ್ಡಿದ್ರೆ ಮಾತ್ರ ಸಂತೋಷ ಸಿಗೋದು ಅಂದ್ಕೊಬಿಟ್ಟಿರೋ ತಪ್ಪು. ದುಡ್ಡಿದ್ರೆ ಮಾತ್ರ ಸಂತೋಷ ಸಿಗೋದಿಲ್ಲ, ತಿಳ್ಕೊಳ್ಳಿ. ಭಾಳಷ್ಟು ಜನ ಬಡವರನ್ನ ಏನಕ್ಕೆ ದೂಷಣೆ ಮಾಡ್ತಾರೆ ಅಂತಂದರೆ, ಒಳ್ಳೆಯವರಾಗಿದ್ದರೂ ಕೂಡ ಏಕೆ ಶ್ರೀಮಂತರು ಅಂತ ಅನ್ನಿಸ್ಕೊಂಡ್ರಂಥ ವ್ಯಕ್ತಿಗಳು ಬಡವ್ರನ್ನ ದೂಷಣೆ ಮಾಡ್ತಾರೆ ಅಂತಂದರೆ, ನಾನು ಕೇಳಿದೆ ಒಬ್ಬ ಶ್ರೀಮಂತನ, ಅವರು ತುಂಬ ವಿಚಾರ ಮಾಡ್ತಾರೆ, ಒಳ್ಳೆ ಆಧ್ಯಾತ್ಮ ಜೀವಿ. ಅವ್ರನ್ನ ಕೇಳಿದೆ, ಶ್ರೀಮಂತರು ಯಾಕೆ, ಅವರು ಕೂಡ ಸ್ವತಃ ಶ್ರೀಮಂತರಾಗಿದ್ದು, ಬಡವರನ್ನ ಯಾಕೆ ನೀವು ಮಾಡದೇ ಇರೋದು? ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ಏನಿದ್ದಾರೆ ಒಂದು ಟೀಮ್ ಇದೆಯಲ್ಲ, ಅವರು ಏನಕ್ಕೆ ಬಡವರನ್ನ ತಾತ್ಸಾರ ಮಾಡ್ತಾರೆ, ಕೇವಲವಾಗಿ ನೋಡ್ತಾರೆ? ಅವರು ಒಳ್ಳೆಯವರೇ ಅಲ್ವ ಅಂದ. ಹೌದು, ಒಳ್ಳೆಯವರು. ಆದರೆ ಬಡವನಿಗೆ ಏನು ಅಂತಂದರೆ, ಅವನಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಏನೂ ಇಲ್ಲ. ಅವನಿಗೆ ಯಾಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಅವರು ಹೇಳಲ್ಲ, ಈ ಥರ ಜನ ನೋಡ್ತಾರಂತೆ. ಶ್ರೀಮಂತರಾದವಂಥವ್ರು ಈಗ ಬುದ್ಧಿವಂತ ದಡ್ಡನನ್ನು ಯಾಕೆ ತಾತ್ಸಾರ ಮಾಡ್ತಾನೆ? ಅವನು ಮನುಷ್ಯ, 2 ಕಾಲು ಮನುಷ್ಯ, ಯಾಕೆ ತಾತ್ಸಾರ ಮಾಡ್ತಾನೆ? ಅವ್ನಿಗೇನು ಗೊತ್ತಿಲ್ಲ ಅಂತ ಕೇಳಿದೆ. ಅದು ಯಾಕೆ ತಾತ್ಸಾರ ಮಾಡ್ತೀರಂತಂದರೆ, ಅವನು ಬುದ್ಧಿ ಜ್ಞಾನ ತಿಳುವಳಿಕೆ ಇದ್ದರೆ ಅವನು ಶ್ರೀಮಂತ ಆಗ್ತಾ ಇದ್ದ. ಅವನು ಯಾಕೆ ಶ್ರೀಮಂತ ಆಗಿಲ್ಲ? ಅವನು ಶ್ರೀಮಂತ ದುಡ್ಡು ಯಾಕೆ ಸಂಪಾದನೆ ಮಾಡಿಲ್ಲ? ಸೊ ಹಾಗಾಗಿ ನಾವೆಲ್ಲ ಅದನ್ನು ತಾತ್ಸಾರವನ್ನು ಮಾಡ್ತಾರೆ. ಶ್ರೀಮಂತರ ಏನೋ ಒಂದು ಟೀಮ್ ಇದೆ, ಅವರ ಶ್ರೀಮಂತ, ಅವನು ದಡ್ಡ, ಅವನಿಗೇನು ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲೇ ಹೋಗ್ತಾನೆ. ಶ್ರೀಮಂತ ಆಗಿದ್ದರೆ ನಮ್ಮ ಸಮಯಕ್ಕೆ ಅವನು ಕೂತ್ಕೊಂಡಿರೋನು, ಅವನು ದಡ್ಡ ಆಗಿರೋದಕ್ಕೆ ತಾನೆ. ಅವನು ಆ ಒಂದು ಮಟ್ಟದಲ್ಲಿರೋ ದುಡ್ಡಿಲ್ಲ, ಅವನ ಕಾಸಿಲ್ಲ, ಎಲ್ಲೂ ಬರೋಕ್ಕಾಗಲ್ಲ, ಫಾರಿನ್ಗೆ ಹೋಗ್ತೀನಿ ತಂದು ಬಂದರೆ ಆಗೋದಿಲ್ಲ. ಕಾರಣ ಏನು?
ಬುದ್ಧಿ ಉಪಯೋಗಿಸಿ ಅವರು ಹೇಳ್ತಾರೆ ಶ್ರೀಮಂತರು. ಇವಾಗ ನಾನು ಕೂಡ ಬಡವ ಆಗಿದ್ದೆ, ನಾನು ಬುದ್ಧಿ ಉಪಯೋಗಿಸಿ ನಾನೊಂದು ಇಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇಷ್ಟು ದುಡ್ಡು ಶ್ರೀಮಂತ ಆಗಿದ್ದೀನಿ ಅಂತ. ಹಾಗಾಗಿ ಆದರೆ ಸಮಾಜ ಏನು ಹೇಳುತ್ತೆ ಅಥವಾ ಕಾನೂನು ಏನು ಹೇಳುತ್ತೆ ಅಥವಾ ಯಾರನ್ನೂ ಕೂಡ ತತ್ಸರ ನೋಡು, ಒಳ್ಳೆತನ ಏನು ಹೇಳುತ್ತೆ ಅದೇ ಅವರು ಅವನು ದಡ್ಡನೋ ಬುದ್ಧಿವಂತನೋ ಅವನು ಶ್ರೀಮಂತನೋ ನಾವು ಅವನು ಕೊಡಬೇಕಾಗಿರೋಂಥ ಬೆಲೆಯನ್ನು ಕೊಡಲೇಬೇಕು. ಅದು ನಾವೇನು ಮಾಡ್ತೀವಿ, ಶ್ರೀಮಂತರಿಗೆ ಬೆಲೆ ಕೊಡ್ತೀವಿ, ಬಡವ್ರನ್ನ ಕೇರ್ಲೆಸ್ ಮಾಡಿಬಿಡ್ತೀವಿ. ಇಲ್ಲ, ನೀವು ಬಡವ್ರಿಗೂ ನೀವು ಬೆಲೆ ಕೊಡಬೇಕು, ಶ್ರೀಮಂತನಿಗೂ ಅಷ್ಟೇ ಬೆಲೆ ಕೊಡಬೇಕು. ಆವಾಗ ನೀವು ನಿಜವಾದಂತಹ ವ್ಯಕ್ತಿ ಆಗ್ತೀರಾ, ಮಾನವೀಯತೆ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ ಅಂತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ನೀವು ಕೂಡ ಶ್ರೀಮಂತರಾಗಿ, ಭಾಳಷ್ಟು ಜನ ಬಡವ್ರು ಏನು ಮೈಂಡ್ ಸೆಟ್ ಅಂದರೆ ತಲೆ ಹೊಡೆದು ಮೋಸ ಮಾಡಿನೇ ಮಾತ್ರ ಶ್ರೀಮಂತರಾಗೋದು, ಕಷ್ಟಪಡೋರು ಶ್ರೀಮಂತರಾಗೋದೇ ಇಲ್ಲ ಅಂತ. ಎಷ್ಟೊಂದು ಜನ ತುಂಬ ಬರೀ ಬೆಂಗಳೂರಿಗೆ ಭಾಳಷ್ಟು ಜನ ಇರ್ತಾರೆ, 400 ರೂಪಾಯಿ 500 ರೂಪಾಯಿ ಇಟ್ಕೊಂಡು ಬಂದಿದ್ದೀವಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಅಂತ ಎಷ್ಟೊಂದು ಜನ ನೀವು ಕೇಳಲ್ವ ಯೂಟ್ಯೂಬಲ್ಲಿ. ಹೆಂಗಾಯಿತು? ಬುದ್ಧಿ ಉಪಯೋಗಿಸ್ತಾ, ಮೈಂಡ್ ಚೇಂಜ್, ಅಪ್ಡೇಟ್ ಮಾಡ್ಕೋತಾ ಇದ್ರು. ನಾನು ಹೇಳೋದನ್ನು ಅಲ್ಲ, ಬಡವರು ಕೂಡ ಶ್ರೀಮಂತರಾಗೋದು ಹೇಗೆ ಅಂತ ನಾನು ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ, ಆ ಒಂದು ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ಅದು ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನು ಕೆಲವರು ಇರ್ತಾರೆ, ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಅವನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಓದಬೇಕು ಅಂತಾರೆ, 7-8 ಲಕ್ಷ ಖರ್ಚಾಗುತ್ತೆ, MBA ಅದು ಇದು ಮಾಡಬೇಕು ಅಂತ ಆಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ಮಕ್ಕಳು ಮದುವೆ ವಯಸ್ಸು ಬಂದು 15-20 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮಗೆ ತುಂಬ ರೀತಿಯಾದಂಥ ಒಂದು ಸಮಸ್ಯೆ ಏನಂತಂದರೆ, ನಮ್ಮ ಕಣ್ಮುಂದೆ ಬರೋಂಥ ಬೆಳೆದಂಥ ಹುಡುಗರುಗಳೆಲ್ಲ ಒಳ್ಳೆ ಒಡವೆ ಗಿಡಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರನ್ನ ಬೆಳೆಸ್ತಾರೆ, ಬರೀ ನಾವು ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಮನೆ ಹಂಗೆ ಇದೆ, ಚೂರು ಇಂಪ್ರೂವ್ಮೆಂಟ್ ಇಲ್ಲ. ಅದಕ್ಕೆ ಏನಾರು ಒಂದು ಹೇಳಿ ಗುರುಗಳೇ ಅಂದೆ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದು ರಾಮಬಾಣ, ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ ಅದಲ್ಲ, ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಸಂಪೂರ್ಣವಾದಂತಹ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿಬಿಡುತ್ತೆ. ಇದನ್ನ ಕೊರಿಯರ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಕೊರಿಯರ್ ಕಳಿಸೋ ಅವ್ರಿಗೆ ಮುಟ್ಟೋದು ಮೈಲಿಗೆ ಆಗಿಬಿಡುತ್ತೆ, ಅದನ್ನು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕೆ ನೇರವಾಗಿ ನೀವು ಬನ್ನಿ ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ರೆಸಕ್ಕೆ ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರ್ನೆಲ್ಲಾರು ಇಡ್ಬೋದು. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಕೊಟ್ಬಿಡ್ತೀರಾ, ಬರಬೇಕಾದ್ರೆ ದುಡ್ಡು ಬಂದುಬಿಡುತ್ತೆ, ಫುಲ್ ಸ್ಟಾಪ್ ಇಟ್ಬಿಡಿ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಲ್ಲ. ಇದು 100ಕ್ಕೆ 100% ನಾನು 100ಕ್ಕೆ 200% ನಾನು ಬರ್ಕೊಡ್ತೀನಿ. ನಿಮ್ಮ ಸಮಸ್ಯೆ ಬಗ್ಗೆ ಯಾರದ್ದೇ ಅರಿಯುತ್ತೆ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಮಕ್ಕಳು ಹೇಳಿದ ಮಾತು ಕೇಳಬೇಕು ಅಂತಂದರೆ ಈ ಸುಲಭವಾದ ತಂತ್ರನ ಮಾತು ಕೇಳಿ. ಓದೊಂದೇ ಓದ್ಕೊಳ್ಳಲ್ಲ, ಮತ್ತು ಕೆಟ್ಟ ಸಹವಾಸ, ಫ್ರೆಂಡ್ಸ್ಗಳ ಸಹವಾಸ, ಮತ್ತು ಯಾವಾಗಲೂ ಮೊಬೈಲ್ ನೋಡ್ತಾ ಇರೋವಂಥದ್ದು, ಅಪ್ಪ ಅಮ್ಮಂಗೆ ರೇಗೋದು, ಅಪ್ಪ ಅಮ್ಮಂಗೆ ಬೈಯುವಂಥದ್ದು, ಅಪ್ಪ ಅಮ್ಮನ ಹತ್ರ ಜಗಳ ಆಡೋಂಥದ್ದು, ಅಕ್ಕ ತಂಗಿ ಜೊತೆ ಜಗಳ ಆಡೋದು, ಈ ಥರ ಮಕ್ಕಳು ಸರಿಯಾಗಿ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೆ ಕೇಳಬೇಕು ಚೆನ್ನಾಗಿ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿ. ಏನು ಅಂತಂದರೆ, ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬರೆಯಿರಿ, ನಂಬರ್ 1. ಮತ್ತು ಬಿಳಿ ಬಟ್ಟೆ ತೆಗೆದುಕೊಳ್ಳಿ, ಅದರಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬರೀರಿ. ಮತ್ತು ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲಿ ಎಂದು ಕೆಳಗೆ ಬರೀರಿ. ಸಂಕಲ್ಪವನ್ನು ಕೂಡ ಬರೀರಿ. ಕೆಂಪು ಬಟ್ಟೆಯಲ್ಲೂ ಬರೀರಿ, ಬಿಳಿ ಬಟ್ಟೆಯಲ್ಲೂ ಬರೀರಿ. ಬರೆದು ಕೆಂಪು ಬಟ್ಟೆಯ ಮೇಲೆ ಬಿಳಿ ಬಟ್ಟೆಯನ್ನು ಇಟ್ಟು ಅದರ ಒಳಗಡೆ ಬಿಳಿ ಸಾಸಿವೆಯಲ್ಲಿ ಬಿಳಿ ಸಾಸಿವೆ ಮತ್ತು ಕರಿ ಸಾಸಿವೆ 2 ಬರುತ್ತೆ. ಬಿಳಿ ಸಾಸಿವೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತೊಗೊಳ್ಳೋದು. ಅದೊಂದು 2-3 ಚಮಚದಷ್ಟು ಹಾಕಿ ಗಂಟನ್ನು ಕಟ್ಟಬೇಕು. ನೀಟಾಗಿ ಗಂಟನ್ನು ಕಟ್ಟಿ ಮತ್ತೆ ಸಂಕಲ್ಪ ಮಾಡಬೇಕು. ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಿದ್ದೆ. ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಳ್ಳಿ. ಪ್ಲಾಸ್ಟಿಕ್ಕು, ಹಿತ್ತಾಳೆ, ತಾಮ್ರ, ಯಾವ್ದಾದ್ರು ಒಂದು ದೊಡ್ಡ ಡಬ್ಬ ತೊಗೊಳ್ಳಿ. ನಾನು ಚಿಕ್ಕ ತೋರಿಸ್ತಾ ಇದ್ದೀನಿ. ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಆ ಗಂಟನ್ನು ಒಳಗಡೆ ಇಡಬೇಕು. ಏನು ಹೇಳಿ, ಕೆಂಪು ಮತ್ತು ಬಿಳಿ ಬಟ್ಟೆ ಇರುತ್ತಲ್ಲ, ಆ ಗಂಟನ್ನು ಒಳಗಡೆ ಇರಬೇಕು. ಮತ್ತು
ಅದರಲ್ಲಿ ಕಪ್ಪು ಎಳ್ಳು ಬರುತ್ತೆ ನೋಡಿ, ಆ ಕಪ್ಪು ಎಳ್ಳನ್ನು ಕೂಡ ಇದ್ರ ಒಳಗಡೆ ಇಡಬೇಕು. ಬಾಕ್ಸ್ ಒಳಗಡೆ ಗಂಟು ಕಟ್ಟಿ ಇಟ್ಬಿಟ್ಟಿರುತ್ತೆ, ಅದರ ಮೇಲೆ ಕಪ್ಪು ಎಳ್ಳನ್ನು ಸುರಿಬೇಕು. ಸುರಿದು ಇದನ್ನು ಮುಚ್ಚಬೇಕು. ಈ ಥರ ಬಾಕ್ಸಲ್ಲಿ ಮುಚ್ಚಿ ನೀವು ಅದನ್ನು ನೀವು ಮಕ್ಕಳಿಗೆ ಇಡುವಂತಹ ಒಂದು ಜಾಗದಲ್ಲಿ ಇಡಬೇಕು. ಮಂಚದ ಕೆಳಗಡೆ ಆದರೂ ಕೂಡ ಪರವಾಗಿಲ್ಲ, ಅಥವಾ ಓದುವಂಥ ಬುಕ್ ಸ್ಟ್ಯಾಂಡು, ಅಥವಾ ಮೇಲೆ ರ್ಯಾಕು, ಅಥವಾ ಬೀರು, ಅಥವಾ ಅವ್ರು ಓದ್ಕೊಂಡ್ರೆ ಟೇಬಲ್ ಕೆಳಗಡೆ ಡ್ರಾಯರ್ ಇರುತ್ತೆ, ಅದರಲ್ಲಿ ಮೂಲೆ, ಎಲ್ಲರೂ ಇದನ್ನು ಇಡಿ. ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ಅಂತಂದರೆ ನೀವೇ ಹೇಳ್ತೀರಿ. ಅಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಸುಲಭವಾಗಿ ಕೇಳುತ್ತಾರೆ. ಈ ಸರಳವಾದ ತಂತ್ರವನ್ನು ಮಾಡಿಕೊಳ್ಳಿ, ಸಂಕಲ್ಪ ಮಾಡಿ. ಈ ಸಂಕಲ್ಪಗಳು ಯೂನಿವರ್ಸ್, ಈ ತಂತ್ರಗಳೇನಂತ ಯೂನಿವರ್ಸ್ ಅಂದರೆ ಪ್ರಕೃತಿಗೆ ಅಥವಾ ದೇವರಿಗೆ ತಲುಪಿಸೋದಕ್ಕೆ ಸುಲಭವಾದಂಥ ವಿಧಾನ. ನಾವು ಹಂಗೆ ಚಂದ್ರಲೋಕ ರಾಕೆಟ್ ಮೂಲಕನೇ ತಂದು ಚಂದ್ರಕ್ಕೆ ಹೋಗೋಕ್ಕಾಗೋದು ಆ ಥರ. ಹಾಗಾಗಿ ವಸ್ತುಗಳು ಬೇಕೇ ಬೇಕು. ಆಗ ವಸ್ತುಗಳಿತ್ತು ಅಂತ ಬೇಗ ಕೆಲಸ ಆಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ ಇದು ವಿಶೇಷವಾದಂಥದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಹಾಗೂ ಕುಂಡಲಿನಿ ಶಿಬಿರ. ಈ ಕುಂಡಲಿನಿ ಶಿಬಿರವನ್ನು ನೀವು ಅಟೆಂಡ್ ಮಾಡುತ್ತಾ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಗೊತ್ತಲ್ಲ, ತಿಳ್ಕೊಳ್ಳಿ. ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದಾಯಿತು ಅಂದರೆ ನಾನು ಹೇಳುವಂಥದ್ದಕ್ಕೆ ಪ್ರತಿದಿನ 3 ನಿಮಿಷ ಮಾಡಿ ಸಾಕು. ಇಷ್ಟು ಹೇಳಿ, ಕೇವಲ 3 ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ಮತ್ತೆ ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ. ಅದಂತ ಯಾವ ಕಾಯಿಲೆಗಳು ಬರೋದಿಲ್ಲ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡೋದೇ ಇಲ್ಲ. ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ ಆಗಿ, ಶ್ರಮರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ. ಗೊತ್ತಲ್ಲ. ಮತ್ತು ಇನ್ನೊಂದು, ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಅತ್ಯದ್ಭುತ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ. ಆ ಒಂದು ಮಂತ್ರವನ್ನು ಹೇಳ್ಕೊತಂದರೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ, ಒಂದೇ ಮಂತ್ರ. ನೀವು ಆ ಮಂತ್ರ ಹೇಳಿ ಇಂಥದ್ದು ಆಗಬೇಕು ಅಂತಂದರೆ ಅದು ನಿಮ್ಮ ಕೆಲಸ ಆಗುತ್ತೆ. ಅಂಥ ಒಂದು ಮಂತ್ರ ದೀಕ್ಷೆಯನ್ನು, ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ, ಕಿವಿಯಲ್ಲಿ ಹೇಳ್ಕೊಡ್ತೀವಿ. ಕಿವಿಯಲ್ಲಿ ಹೇಳ್ತೀವಿ ಅದು. ಹಾಗಾಗಿ ಅದ್ಭುತವಾಗಿರುತ್ತೆ. ನಿಮ್ಮ ಮನಸ್ಸು ಅಗ್ರ ಆಗುತ್ತೆ, ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅತ್ಯದ್ಭುತವಾದಂಥ ಒಂದು ಶಿಬಿರ. ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು. ಗೊತ್ತದಲ್ಲ. ಮತ್ತು ಕರ್ಮಗಳು ಕಳೆದೋಗ್ಬಿಡುತ್ತೆ. ನೀವು ಅಂದ್ಕೊಂಡಿದ್ವಿ ನೀವೇನು ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ, ಹೆಣ್ಣು, ಹೊನ್ನು, ಮಣ್ಣು, ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ. ಗೊತ್ತಲ್ಲ. ಮಕ್ಕಳಾಗದಿದ್ರೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ. ಅದ್ಭುತ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನು ಹೇಳಲ್ಲ, ನೀವು ಪ್ರಾಕ್ಟಿಕಲ್ಲಾಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು, ಅದನ್ನು ತಿಳ್ಕೊಬೋದು ಅಲ್ಲ. ಇದು ಶಿಬಿರದ ವಿಚಾರ. ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಅಲ್ಲ. ಮತ್ತು ದೇಹದ ಕಾಯಿಲೆಗಳನ್ನು ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ 30ರಿಂದ 51 ನಿಮಿಷದ ಒಳಗಡೆ ಆ ನೋವನ್ನು ಹಂಗೆ ಕಡಿಮೆ ಮಾಡ್ಕೊಳ್ಬೋದು. ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ. ಗೊತ್ತಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ